ಮಧ್ಯರಾತ್ರಿ ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿದ ಹೋಟೆಲ್. ತೆಕ್ಕಲಕೋಟೆಯ ಸಿರಗುಪ್ಪ ಮುಖ್ಯ ರಸ್ತೆಯ ತಿರುಮಲ ಹೋಟೆಲ್ನಲ್ಲಿ ಮಧ್ಯರಾತ್ರಿ ಭೀಕರ ಬೆಂಕಿ ಅವಘಡ ಸಂಭವಿಸಿದ್ದು 2 ಸಿಲಿಂಡರ್ಗಳು ಸ್ಫೋಟಗೊಂಡ ಪರಿಣಾಮ ಇಡೀ ಪ್ರದೇಶ ಆತಂಕಕ್ಕೆ ಒಳಗಾಗಿತ್ತು. ಅದೃಷ್ಟವಶಾತ್ ಹೋಟೆಲ್ನಲ್ಲಿದ್ದ 9 ಜನರಲ್ಲಿ 8 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ 10 ವರ್ಷದ ಬಾಲಕ ಶ್ರೀನಿವಾಸ್ ಮೈಗೆ ಬೆಂಕಿ ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಕೂಡಲೇ ಬಾಲಕನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರ ಪುತ್ರ ಎಂಎಸ್ ಸಿದ್ದಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಅಕಡೆ ದಾರ ಬಿಡಿಸಿದ ತಗಡಿಂದ ಅಕಡೆ ಮಕ್ಕಂಡು ಮಕ್ಕಂಬಿಟ್ಟು ಬಾಗ್ಲಿಕ್ಕೆ ಏನಾಗಿಲ್ಲ ಒಂದೇ ಮೇಲೆ ನನಗೆ ಸೌಂಡ್ ಕೇಳಿಸ್ತೆ, ನಾನು ಅದಕ್ಕೆ ಎದ್ದು ನೋಡಿ ಬಂದೆ. ಏನಾಗದಲ್ಲ ಬಿಡೋದು. ಏನನ್ನ ಬೇರೆ ಏನಾದ್ರು ಇತ್ತು ಅದ್ರಾಗ ಫೈರ್ ಇಂಜಿನ್ ಮಾಡಿನೇ ಅಲ್ಲ ಹುಡ್ರಿ ಯಾರು ನಿರ್ಮಾಣ ಅಂತೇಳಿ ಕಡಿ ಬರೀ ಅಂತೇಳಲ್ಲಿ ಗಿರೀಶ ತೊಳೆ ಅಲ್ಲ ಮಗನ್ ತಕ್ಕ ಹೋಗಲ್ಲ ಸ್ವಲ್ಪ ಇದಾಗೈತೆ ನೋಡಿ. ಇಲ್ಲ ಇಲ್ಲ ಕೊಳೆ